ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಿಲ್ಲ ಅಂತಂದರೆ ಬಂದ್ ಮಾಡ್ತೀವಿ ಅಂತ ಕರವೇ ಎಚ್ಚರಿಕೆ ಕೊಟ್ಟಿತ್ತು. ಆದರೆ ಈಗ ಬಂದನ್ನು ಮುಂದಕ್ಕೆ ಹಾಕಿದೆ. ಸರ್ಕಾರದ ನಿರ್ಧಾರ ಏನು, ಅದೇನು ನಿರ್ಣಯಕ್ಕೆ ಬರುತ್ತೆ, ಅದಾದ ಮೇಲೆ ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದೆ ಕರವೇ. ರೈತರ ಪರ ನಿರ್ಣಯ ಬಂದರೆ ನೋ ಬಂದ್, ರೈತರ ವಿರುದ್ಧವಾಗಿ ಏನಾದರೂ ಬಂತು ಅಂತಂದರೆ, ರೈತರಿಗೆ ಸ್ಪಂದಿಸ್ತಿಲ್ಲ ಅಂತಂತಂದರೆ ಬೆಳಗಾವಿ ಬಂದ್. ಬಂಧನ ಮುಂದಕ್ಕೆ ಹಾಕಿದರೆ ನಿಜ, ಆದರೆ ಹೋರಾಟ ನಡೀತಾನೆ ಇರುತ್ತೆ. ರೈತರ ಪ್ರತಿಭಟನೆ ಜೊತೆಗೆ ನಾವು ಕೂಡ ಸೇರ್ಕೊಳ್ತೀವಿ, ಇದರಲ್ಲಿ ಯಾವುದು ಬದಲಾವಣೆ ಇಲ್ಲ. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಮಂತ್ರಿಯವರಿಗೂ ಪತ್ರ ಬರೆದಿದ್ದಾರೆ. ರೈತರ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಬೇಕು, ತಕ್ಷಣಕ್ಕೆ ಸ್ಪಂದಿಸಿ, ಯಾವಾಗ ಕರೆದರೂ ಕೂಡ ನಾನು ಹೋಗ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಚರ್ಚೆ ಮಾಡಬೇಕು, ತುರ್ತಾಗಿ ಅವಕಾಶ ಕೊಡಿ. ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ, ಹೀಗಾಗಿ ತುರ್ತಾಗಿ ಸಭೆ ಮಾಡಬೇಕು. ಇದು ಸಿದ್ದರಾಮಯ್ಯನವರು ಪ್ರಧಾನಿಗೆ ಬರೆದಂಥ ಪತ್ರದ ಒಕ್ಕಣಿಕೆ. ಏನು ಹೇಳಿದ್ದಾರೆ, ಅದರಲ್ಲಿ ಏನು ಬರೆದಿದ್ದಾರೆ ಸಿದ್ದರಾಮಯ್ಯನವರು, ಬನ್ನಿ ನೋಡೋಣ. ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ವಿಜಯನಗರ, ಬೀದರ್, ಗದಗ, ಹುಬ್ಬಳ್ಳಿ, ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರು ನಡೆಸುತ್ತಿರುವ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಈ ಗಂಭೀರ ಸಮಸ್ಯೆ ಬಗ್ಗೆ ನಿಮ್ಮೊಂದಿಗೆ ಚರ್ಚಿಸಲು ತುರ್ತು ಅವಕಾಶ ಕೋರಿ ಪತ್ರ ಬರೆಯುತ್ತಿದ್ದೇನೆ. ಕಬ್ಬು ಬೆಳೆಗಾರರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಚರ್ಚಿಸಿ ಸಂಧಾನಕ್ಕೆ ರಾಜ್ಯ ಸರ್ಕಾರ ನಿರಂತರ ಪ್ರಯತ್ನಿಸಿದರೂ ಹೋರಾಟ ತೀವ್ರಗೊಂಡಿದೆ. ಕಟಾವು ಮತ್ತು ಸಾರಿಗೆ ವೆಚ್ಚಗಳನ್ನು ಕಡಿತಗೊಳಿಸಿದ ನಂತರ ರೈತರಿಗೆ ಸಿಗುವ ಲಾಭ ಕಡಿಮೆ. ಪ್ರತಿ ಟನ್ಗೆ 800 ರಿಂದ 900 ರೂಪಾಯಿವರೆಗೆ ವೆಚ್ಚ ಇರುತ್ತದೆ. ರೈತನಿಗೆ ತಲುಪುವ ಹಣ ಕೇವಲ ಪ್ರತಿ ಟನ್ಗೆ 2600 ರಿಂದ 3000 ರೂಪಾಯಿ ಮಾತ್ರ. ಹೀಗಾಗಿ ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು.